ಫ್ರೆಂಡ್ಸ್ ಲಾಗ್ ಈಗ ಚಾಲು ಮಾಡಕತ್ತೀನಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಲಾಗಿಗೆ ಸ್ಟಾರ್ಟ್ ಮಾಡಿ ನೋಡ್ರಿ. ಟೈಮಿಂಗ್ 10:30 ಆಗೈತಿ. ಇವಾಗ ನಾನು ಗ್ಯಾಸ್ ಮೇಲೆ ಹಂಚಿಟ್ಟಿನಿ ರೀ. ಇವಾಗ ಒಲೆ ಹಚ್ಕೊತೀನಿ ರೀ. ಹಚ್ಕೊಂಡು ಒಂದು ಸ್ವಲ್ಪ ಅಲಸಂದಿ ಹೆಸರು ಹುರ್ಕೊತೀನಿ ರೀ, ಪಲ್ಯ ಮಾಡಾಕ್ರಿ. ಹಾಗಾಗಿ ಇವಾಗ ಹಂಚು ಕಾಯ್ದು ಸ್ವಲ್ಪ ಹಂಚು ಕಾಯ್ದ ನಂತರ ನಾನು ಅಲಸಂದಿ ಹಾಕ್ಕೊಂಡು ಹುರ್ಕೊತೀನಿ ರೀ ಪಲ್ಯ ಮಾಡೋಕೆ. ನೋಡಿರಿ, ಇವಾಗ ನಾನು ಅಲಸಂದಿ ತೊಗೊಂಡೇನಿ ರೀ, ಹುರ್ಕೋತೀನಿ ರೀ. ಹುರಿದ್ಬಿಟ್ಟು ಮಾಡ್ತೀವಿ ರೀ ನಮ್ಮ ಕಡೆ. ನೀವು ಯಾವ ಥರ ಮಾಡ್ತೀರಿ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಇವು ಮೆಣಸಿನ್ಕಾಯಿ ರೀ. ಇವಾಗ ನಾನು ಭರ್ತಾ ಮಾಡೋಕೆ ಇವಾಗ ಒಂದು ಪಾತ್ರೆದಾಗ ಹಾಕ್ಕೊಂಡು ಕುದಿಸಾಕಿಡ್ತೀನಿ ಫ್ರೆಂಡ್ಸ. ಇವಾಗ ನಾನು ಹೆಣ್ಮಕ್ಳು ಹೋಗಿಯಲ್ಲ, ಹಂಗಾಗಿ ಸಜ್ಜಿ ರೊಟ್ಟಿ ಅದೆಲ್ಲನೂ ಮಾಡ್ಕೋಬೇಕ್ರಿ. ಈಗ ನಾನು ಜಳಕ ಅದು ಮಾಡಿಬಿಟ್ಟು ಮಡಿಲಿದ್ದ ಕುಂತು ನಾನು ಇವಾಗ ಮಾಡಕತ್ತೇನೆ ರೀ. ಏನಂದರೆ ಭರ್ತಕ್ಕೆ ಏನೇನು ಬೇಕು ಅದನ್ನು ಕ್ಯಾರೆಟ್, ಈರುಳ್ಳಿ ಮತ್ತು ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೋಕತ್ತೀನಿ ನಾನು. ಇವಾಗ ಭರ್ತಾ ಅರಿಯೋಕೆ ಮೆಣಸಿನ್ಕಾಯಿ ಭರ್ತಾ ಭಾರಿ ಮಸ್ತ್ ಇರ್ತದೆ ರೀ. ನಾವು ವರ್ಷಕ್ಕೊಮ್ಮೆ ಈ ಥರ ನಾವು ಹಬ್ಬಕ್ಕೆ ಮಾಡ್ತೀವಿ ಫ್ರೆಂಡ್ಸ್. ಅದು ಕೂಡ ನಿಮ್ಗೆ ನಾನು ಶೇರ್ ಮಾಡಕತ್ತೀನಿ. ತುಂಬ ಚೆನ್ನಾಗಿ ಆಗ್ತದೆ, ಟೇಸ್ಟಿಯಾಗಿ. ಈ ಥರ ಬಾಯಿ ಕೆಟ್ಟರೆ ಈ ಥರ ಚಟ್ನಿ ಮಾಡಿಕೊಂಡು ನಾವು ಊಟದಾಗ ಯಾವಾಗಾದ್ರೂ ಮಾಡ್ಕೋಬೋದು, ಹುಣ್ಸಿನ್ಕಾಯಿ ಇದ್ದರೆ ಫ್ರೆಂಡ್ಸ್. ಅದನ್ನು ಕೂಡ ನಿಮಗೆ ಶೇರ್ ಮಾಡಕತ್ತೀನಿ ನೋಡಿರಿ. ತುಂಬ ಇಷ್ಟ ಆಗ್ತದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಾವೇನು ಮಾಡ್ತೀವಿ, ಜಳಕ ಮಾಡಬೇಕಾದ್ರೆ ಹೆಣ್ಮಕ್ಳು ಹೋಗಿ ದಿನ ನಾವು ಎಳ್ಳು ಮತ್ತು ಸ್ವಲ್ಪ ಅರಿಶಿನ ಮತ್ತು ಬೇವಿನ ಸೊಪ್ಪು ಏನಿರ್ತದಲ್ಲ ಅದನ್ನು ಎಲ್ಲನೂ ಕೂಡಿಸಿ ಚೆನ್ನಾಗಿ ಕುಟ್ಟಿ ನಾವೇನು ಮಾಡ್ತೀವಿ ಆವತ್ತಿನ ದಿನ ನೀರೊಳಗೆ ಹಾಕಿ ನಾವು ಸ್ನಾನ ಮಾಡ್ತೀವಿ ರೀ ಫ್ರೆಂಡ್ಸ. ಅದನ್ನು ಕೂಡ ನಾನು ಹೋದ ವರ್ಷ ತೋರಿಸಿದೆ, ಈ ವರ್ಷ ತೋರಿಸಿಲ್ಲ ಫ್ರೆಂಡ್ಸ. ನಾನು ಈ ಥರ ಮಾಡ್ತೀವಿ ನಾವು. ನೀವು ಆ ಥರ ಮಾಡ್ತಿದ್ದೀರಂದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಗ್ಯಾಸ್ ಹಚ್ಚಂತ ಮಾಡ್ತೀನಿ ನೋಡಿರಿ, ಕುದಿಸಾಕಿಡ್ತೀನಿ ರೀ. ಈಗ ನೋಡಿ, ಇವಾಗ ಕುದಿಸಾಕಿಡ್ತೀನಿ. ಇದು ಗೆಜ್ಜೆಗೆ ಭರ್ತಕ್ಕೆ ಇದು ಮಾಡಿರ್ತೀನಿ, ಕಟ್ ಮಾಡಿರ್ತೀನಿ ಈಗ. ಮತ್ತು ಈರುಳ್ಳಿ ಸೊಪ್ಪನ್ನು ತೊಗೊಂಡು ಇವಾಗ ಕಟ್ ಮಾಡಿ ಇಟ್ಕೊತೀನಿ. ಭರ್ತಕ್ಕೆ ಬೇಕಾಗ್ತದೆ ರೀ. ರಾತ್ರಿ ಹಬ್ಬಕ್ಕೆ ವೆರೈಟಿ ಅಡುಗೆಗಳು ಮಾಡ್ಬೇಕಾಗ್ತದೆ ನೋಡಿ ಫ್ರೆಂಡ್ಸ. ಸಜ್ಜಿ ರೊಟ್ಟಿ, ಬೇರೆ ಬೇರೆ ಥರ ಪಲ್ಯಗಳು ಮಾಡಬೇಕು, ತುಂಬಾ ಮಾಡಬೇಕು ನೋಡಿ. ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಮೆಂತ್ಯ ಸೊಪ್ಪು ಕುದಿಸಕತ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಇನ್ನು ಕಾಳು ಕುದಿಸಾಕಿಡ್ಬೇಕು. ಇವಾಗ ಭರ್ತಾ ರೆಡಿ ಮಾಡ್ಕೊತೀನಿ. ಕಾಳು ಕುದಿಯತನ ನೋಡಿ ಫ್ರೆಂಡ್ಸ. ನಾ ಭರ್ತಕ್ಕೆ ರೆಡಿ ಮಾಡಕತ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಬೇಯಿಸಿ ಇಟ್ಕೊಂಡೇನಲ್ಲ ಅದನ್ನು ಚೆನ್ನಾಗಿ ನಾವು ಕುಟ್ಕೋಬೇಕು. ಕುಟ್ಕೊಂಡ ನಂತರ ಆಮೇಲೆ ಏನು ಮಾಡಬೇಕು, ಅದು ಭರ್ತಾ ಇದು ಹುಣಸಿನ್ಕಾಯಿ ಇರ್ತದಲ್ಲ ಅದು ಸಿಪ್ಪೆ ಬಿಡಿಸ್ಕೋಬೇಕು ನಾವು. ಸಿಪ್ಪೆ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಕುಟ್ಟಿದ ನಂತರ ಅದನ್ನು ಹಾಕ್ಕೊಂಡು ನಾವು ಕುಟ್ಟಬೇಕು. ಬೀಜ ಇರ್ತಾವೆ ಫ್ರೆಂಡ್ಸ್, ಆದರೆ ಹುಣಸಿನ್ಕಾಯಿ ಎಲ್ಲ ಸಾಫ್ಟಾಗಿ ಬೆಂದಿರ್ತದಲ್ಲ, ಹಂಗಾಗಿ ನಾವೇನು ಮಾಡಬೇಕು, ಅದನ್ನು ಅಷ್ಟೇ ಒರಳಲ್ಲಿ ಹಾಕಿ ರುಬ್ಕೋಬೇಕು. ಬೀಜಗಳು ಹಾಗೆ ಇರ್ತಾವೆ, ಅವೇನು ಆಗಂಗಿಲ್ಲ. ಅದು ಆದ ನಂತರ ನಾವೇನು ಮಾಡಬೇಕು, ಕ್ಯಾರೆಟ್, ಈರುಳ್ಳಿ ಅವೆಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಅರಿಶಿನ ಹಾಕಿಬಿಟ್ಟು ಅದನ್ನು ಕೂಡ ನಾವು ಮಿಕ್ಸ್ ಮಾಡಿ ಕುಟ್ಕೋಬೇಕು. ಕುಟ್ಕೊಂಡ ನಂತರ ಲಾಸ್ಟಲ್ಲಿ ಏನು ಮಾಡ್ತೀವಿ, ಶೇಂಗಾ ಬೀಜದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್, ಅದನ್ನು ಲಾಸ್ಟಲ್ಲಿ ಹಾಕಿಬಿಟ್ಟು ಕಲಸಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹುಣಸಿನ್ಕಾಯಿ ಭರ್ತಾ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್. ಮಸ್ತ್ ರೆಡಿ ಆಯ್ತು ನೋಡಿರಿ ಭರ್ತಾ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿರ್ತದೆ, ಎಷ್ಟು ಟೇಸ್ಟಿಯಾಗಿರ್ತದೆ ಅಂದ್ರೆ ನೀವು ತಿಂದ್ರೆ ಅದು ಮಜಾನೇ ಬೇರೆ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಅಲಸಂದಿ ಮತ್ತು ಹೆಸರು ಕಾಳು ಪಲ್ಯ ಮತ್ತು ಇದು ಅವರೆಕಾಯಿ, ಹಸಿ ಸೊಪ್ಪು, ಈರುಳ್ಳಿ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲನ ಹಾಕಿಬಿಟ್ಟು ಒಂದು ಪಲ್ಯ ಮಾಡಕತ್ತೀನಿ.
ಅದು ನಾನು ನಿಮ್ಗೆ ವಿಡಿಯೋದಾಗ ಶೇರ್ ಮಾಡಿಲ್ಲ, ಹೋದ ವರ್ಷ ಶೇರ್ ಮಾಡಿದ್ನಲ್ಲ, ಹಂಗಾಗಿ ನಾನು ಇವಾಗೇನು ಮಾಡಿಲ್ಲ. ನಾನು ಲೇಟ್ ಆಗ್ಯದ ಅಂದ್ಬಿಟ್ಟು ನಾನು ಪಟ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಪಲ್ಯ ಮಾಡ್ಕೊಕತ್ತೀನಿ. ಹಾಗೆ ಅದಾದ ನಂತರ ನಾನು ಬದ್ನೆಕಾಯಿ ಪಲ್ಯ ಕೂಡ ಅದನ್ನು ಮಾಡ್ಕೊಂಡೀನಿ. ಅದನ್ನು ಕೂಡ ನಿಮ್ಗೆ ನಾನು ಶೇರ್ ಮಾಡಿಲ್ಲ ಫ್ರೆಂಡ್ಸ. ನೋಡಿ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ, ಸಂಕ್ರಾಂತಿ ಹೆಣ್ಮಕ್ಳ ಭೋಗಿ ಹಬ್ಬದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ವಿಡಿಯೋ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.